ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತಕ್ಕಂಥ ಒಂದು ನಿಡಮೇಗಿಲು ಅಂತ ಒಂದು ಹಳ್ಳಿ ಬರುತ್ತೆ. ಸ್ಟೇಷನ್ ಇಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ 19ನೇ ತಾರೀಕು ರಾತ್ರಿ ಮನೆಯಲ್ಲಿ ಒಂದು 11:15 ಸುಮಾರು ಮನೆಯಲ್ಲಿ ಜನ ಇರುವಾಗನೇ ಮನೆಗೆ ಬಂದು ಮುಂದಿನ ಬಾಗಿಲಿಗೆ ಚಿಲ್ಕ ಹಾಕಿಬಿಟ್ಟು ಹಿಂದಿನ ಬಾಗಿಲಿಗೆ ಹೋಗಿ ಒಂದು ಜಂಬಿಟ್ಟಿಗೆಯನ್ನು ತಗೊಂಡು ಡೋರಿಗೆ ಹೊಡೆದು ಅದನ್ನ ಡೋರ್ ಓಪನ್ ಆಗುತ್ತೆ. ಒಳಗಡೆ ಒಂದು 4-5 ಜನ ಪ್ರವೇಶ ಮಾಡಿ ಅವರಿಗೆ ಹೆದರಿಸ್ಬಿಟ್ಟು ಚಾಕು ತೋರಿಸಿ ಹೆದರಿಸ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಒಂದು 40 ಗ್ರಾಮ್ ಬಂಗಾರ, 5 ಲಕ್ಷ ರೂಪಾಯಿ ಮತ್ತೆ 244 ಗ್ರಾಮ್ ಬೆಳ್ಳಿ ಆಭರಣವನ್ನು ತಗೊಂಡು ಹೋಗಿದ್ದಾರೆ ಅಂತ ಮಲ್ಲನಗೌಡ ಅನ್ನೋರು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ನಾವು ಅದ್ರ ಪ್ರಕಾರ ಇಮಿಡಿಯೇಟ್ ಎಲ್ಲ ಆಫೀಸರ್ಸ್ನ ಮತ್ತು ಸ್ಟಾಫ್ನ, ಕ್ರೈಮ್ ಸ್ಟಾಫ್ನ ಎಲ್ಲರನ್ನು ನಾವು ಅಲರ್ಟ್ ಮಾಡಿದ್ವಿ. ಈ ಮಲ್ಲನಗೌಡ ಈಶ್ವರಗೌಡ ಪಾಟೀಲ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ 4 ಟೀಮ್ ಮಾಡಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಬೇರೆ ಬೇರೆ ಕಡೆ ಹೋಗಿ ಅದು ನಮಗೆ ಒಂದು 12 ದಿವಸ ಆದಮೇಲೆ ಹಿರೇಕೆರೂರು ತಾಲೂಕಲ್ಲೇ ಒಂದು ಹಳ್ಳಿ ಹತ್ರ ಮತ್ತೆ ಸಂಶಯಾಸ್ಪದವಾಗಿ ವ್ಯಕ್ತಿಗಳು ಬಂದಾಗ ನಾವು ಅಲ್ಲಿ ಅವ್ರನ್ನ ವಿಚಾರ ಮಾಡಿ ಕೇಳಲಾಗಿ ಅವರು ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಅವ್ರನ್ನ ಕರ್ಕೊಂಡ್ಬಂದು ವಿಚಾರ ಮಾಡಿದಾಗ ಅವರು ನಿಡಲಗಿಲ್ಲೂ ನಾವು ಒಂದು ಡೆಕಾಯಿಟಿ ಮಾಡಿದೀವಿ ಅಂತ ಒಪ್ಕೊಂಡ್ರು. 4 ಜನ ಸಿಕ್ಕರು ನಮಗೆ. ಅದ್ರ ಪ್ರಕಾರ ನಾವು ಅವ್ರನ್ನ ಸರಿಯಾಗಿ ಅವ್ರ ಇಂಟ್ರೋಗೇಷನ್ ಮಾಡಲಾಗಿ ಅವರು ಅವತ್ತು 19ನೇ ತಾರೀಕು ನಾವು ಬಂದಿದ್ವಿ. ಬಂದ್ಬಿಟ್ಟು ಅದೇನು ಕಂಪ್ಲೇಂಟ್ ಅಲ್ಲಿ ಬಂದಿತ್ತು, ಕಂಪ್ಲೇಂಟ್ ಕೊಟ್ಟಿದ್ರು, ಅದೇ ಥರದ್ರಲ್ಲಿ ಅವರು ಹಿಂದಿನ ಬಾಗಿಲಿಂದನೇ ಎಂಟ್ರಿ ಆಗಿ ಮನೆಯಿಂದ ನಾವು ಕಳ್ತನ ಮಾಡಿದ್ವಿ ಅಂತ ಒಪ್ಕೊಂಡಿದ್ದಾರೆ. ಅವ್ರನ್ನ 31/1 ನಾವು ಅರೆಸ್ಟ್ ಮಾಡ್ತೀವಿ. 4 ಜನನೂ ನಾವು ರಿಕವರಿ ಎಲ್ಲ ಮುಗಿಸಿ ಅವ್ರನ್ನ ಈಗ JCಯಲ್ಲಿ ಇದ್ದಾರೆ. ಅದರಲ್ಲಿ ಮಲ್ಲೇಶಪ್ಪ ನಾಯ್ಕ ಅಂತ ನಮ್ಮ ಶಿಡೇನೂರು ತಾಂಡದ ಬ್ಯಾಡಗಿ ತಾಲೂಕು ಶಿಡೇನೂರು ತಾಂಡದವನು ಒಬ್ಬ ಮಲ್ಲೇಶಪ್ಪ ನಾಯ್ಕ ಅಂತ ಇದ್ದಾನೆ. ಇನ್ನೊಬ್ಬ ಕಾಂತೇಶ ಅಂತ ಬಾಗಲಕೋಟೆ ಡಿಸ್ಟ್ರಿಕ್ಟ್ ಕೆರೂರು ಒಬ್ಬ ಇದ್ದಾನೆ. ಅಜಯ್ ಮತ್ತು ನಾಗರಾಜ್ ಮತ್ತು ರಘು ಅಂತ ಇನ್ನು 3 ಜನ. ಅದರಲ್ಲಿ ಅಜಯ್ ಮತ್ತು ನಾಗರಾಜ್ ಅನ್ನೋರು ಅರೆಸ್ಟ್ ಆಗಿದ್ದಾರೆ. ಅವರು ಬೈಲಹೊಂಗಲ್ ತಾಲೂಕು ಬೆಳವಡಿ ಗ್ರಾಮದವರು. ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ. ಕಾಂತೇಶ, ಅಜಯ್, ನಾಗರಾಜ್, ರಘು ಎಲ್ಲ. ಕಾಂತೇಶ ಡ್ರೈವಿಂಗ್ಗೋಸ್ಕರ ಇಲ್ಲಿ ಅವಾಗವಾಗ ಬ್ಯಾಡಗಿಗೆಲ್ಲ ಮೆಣಸಿನ್ಕಾಯಿ ತಗೊಂಡು ಬರ್ತಾ ಇರ್ತಾನೆ. ಅವಾಗ ಇವರು ಪರಿಚಯ ಆಗಿ ಮಲ್ಲೇಶ್ ನಾಯ್ಕ ಪರಿಚಯ ಆಗಿರ್ತಾನೆ. ಇದರಲ್ಲಿ ಇನ್ನೊಂದು ನಮ್ಮ ಇಲಾಖೆದು ಬೇಜಾರದ ಸಂಗತಿ ಏನಂದರೆ, ನಮ್ಮ ಇಲಾಖೆಯ ಒಬ್ಬ ಪ್ರದೀಪ್ ನಾಯ್ಕ್ ಅಂತಕ್ಕಂಥ DR ಕಾನ್ಸ್ಟೇಬಲ್ ಒಬ್ಬರು ಇನ್ವಾಲ್ವ್ ಆಗಿದ್ದು ತುಂಬ ಬೇಜಾರದ ಸಂಗತಿ ಇಲಾಖೆಗೆ. ಪ್ರದೀಪ್ ನಾಯ್ಕ್ ಅವ್ರಿಗೇನೆ ಅದೇ ಜಾಗ ಅವರೇ ತೋರಿಸ್ಬಿಟ್ಟು ಅವರೇ ಇದೇ ಜಾಗದಲ್ಲಿ ನೀವು ಮಾಡ್ರಿ ಅಂತ ತೋರಿಸಿದ್ದಾರೆ ಅಂತ ಅವರು ನಮಗೆ ಮಾಹಿತಿ ಕೊಟ್ಟರು. ನಾವು ಅದನ್ನು ಪರಿಶೀಲಿಸಲಾಗಿ ಮತ್ತು ನಾವು ಟೆಕ್ನಿಕಲಿನೂ ನಾವು ವೆರಿಫೈ ಮಾಡಲಾಗಿ ಒಟ್ಟೊಟ್ಟಿಗೆ ಓಡಾಡೋದು ನಮಗೆ ಕಂಡು ಬಂತು. ಆ ಪ್ರಕಾರ ಇವತ್ತು ನಾವು 7ನೇ ತಾರೀಕು ನಾವು ನಮ್ಮ APC ಒಬ್ಬರನ್ನು ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ, ಅರೆಸ್ಟ್ ಮಾಡಿದ್ದೀವಿ. ಅವರು ಕೂಡ ಈ ಪ್ರಕರಣದಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿದೆ. DR ಅಲ್ಲಿ ಕಾನ್ಸ್ಟೇಬಲ್ ಆಗಿದೆ 2008 ಬ್ಯಾಚು. ಹಾವೇರಿ ಜಿಲ್ಲೆ DR ಅಲ್ಲಿ ಕಾನ್ಸ್ಟೇಬಲ್ APC ರಿಸರ್ವ್ ಪೊಲೀಸ್, ಸಿವಿಲ್ ಅಲ್ಲ ರಿಸರ್ವ್ ಪೊಲೀಸು 2008ನೇ ಬ್ಯಾಚು. ಇನ್ನು ಹಾವೇರಿ ಜಿಲ್ಲೆಯವನೇ ಸದ್ಯ ಇರೋದನ್ನು ಅವನು ಜನರಲ್ ಡ್ಯೂಟಿ ಮಾಡ್ತಾ ಇದ್ದ. ಅಲ್ಲಿ ನಮ್ಮಲ್ಲಿ ಗಾರ್ಡ್ ಇರ್ತಾವಲ್ಲ ಎಲ್ಲ ಕಡೆ, ಸೊ ಜನರಲ್ ಡ್ಯೂಟಿ ಮಾಡ್ತಿದ್ದ. ಈ ಹಿಂದೆ ಅವನು ಒಂದು 4 ವರ್ಷ PSI ಹಿರೇಕೆರೂರು ಡ್ರೈವರ್ ಆಗಿ ಕೆಲಸ ಮಾಡಿದ್ದಾನೆ. ಇವನು ಹಿರೇಕೆರೂರು ತಾಲೂಕಿನವನೇ. ಮುದ್ದಿನಕೊಪ್ಪ ಅಂತ ಊರು. ಅವನ ಹೆಂಡತಿ ಊರು ನಿಡ್ನೆಗ್ಲು, ಅದೇ ಊರು. ಈಗೇನು ಡೆಕಾಯಿಟಿ ಆಗಿದೆ ಅದೇ ಊರು. ಅವನ ಹೆಂಡತಿ ಊರು ನಿಡ್ನೆಗ್ಲು, ಇವರು ಮುದ್ದಿನಕೊಪ್ಪ ಊರು. 2008 ಬ್ಯಾಚ್. ಅದು ತುಂಬಾ ಮುಜುಗರದ ಸಂಗತಿ ಆಗಿದೆ ಇಲಾಖೆ. ಪ್ರೆಸೆಂಟ್ DR ದಲ್ಲಿದ್ದು ಜನರಲ್ ಡ್ಯೂಟಿ ಅಂತ ಇರುತ್ತೆ ನಮ್ಗೆ. ಗಾರ್ಡ್ ಡ್ಯೂಟಿ ಮಾಡ್ತಾ ಇದ್ದ, ಡ್ರೈವರ್ ಡ್ಯೂಟಿ ಮಾಡ್ತಾ ಇರ್ಲಿಲ್ಲ. ಇಲ್ಲ, ಈಗ ರೀಸೆಂಟ್ 1 ವರ್ಷ 2 ವರ್ಷದಿಂದ 2024ವರೆಗೂ ಮಾಡಿದಾನೆ. ಅದು ಸ್ವಲ್ಪ ಒಂದು ಕಿವಿದೇನೋ ಪ್ರಾಬ್ಲಮ್ ಇತ್ತು ಅಂತ, ಹಿಯರಿಂಗ್ ಪ್ರಾಬ್ಲಮ್ ಇರೋದಕ್ಕೆ ಡ್ರೈವಿಂಗ್ ಬೇಡ ಅಂತ ಹೇಳಿ ತೆಗೆದು ಅವನಿಗೆ ಜನರಲ್ ಡ್ಯೂಟಿ ಹಾಕಿದ್ದಾರೆ. ಸೊ ಇಲ್ಲಿ ಹೆಡ್ ಕ್ವಾರ್ಟರ್ಲ್ಲೇ ಇದ್ಕೊಂಡು ನಮ್ದು ಟ್ರೆಜರಿ ಗಾರ್ಡು, DC ಆಫೀಸ್ ಗಾರ್ಡು, ಬೇರೆ ಕಡೆ ನಮ್ಮ ಗಾರ್ಡ್ ಇರುವಾಗ ಅಲ್ಲೆಲ್ಲ ಗಾರ್ಡ್ಗಳಲ್ಲಿ ಅವನಿಗೆ ಜನರಲ್ ಡ್ಯೂಟಿ ರೊಟೇಷನ್ ಮೇಲೆ ಡ್ಯೂಟಿ ಹಾಕ್ತಾರೆ.
ಸೊ ಆ ಡ್ಯೂಟಿನಲ್ಲಿ ಇದ್ಕೊಂಡಿದ್ದ. ಅಬೇಟ್ಮೆಂಟ್ ತೋರಿಸಿದ ಮನೆ ಇದೇ ಮನೆಯಲ್ಲಿ ಮಾಡಿ ಅಂತ ತೋರಿಸಿದ್ದು ಅಂತ. ತನಿಖೆಯಿಂದ ಕಿಂಗ್ ಪಿನ್ ಇವರಿನ ಏನು ಅಂತ ಗೊತ್ತಾಗುತ್ತೆ. ಈಗ ನಾವು ಅವ್ರದ್ದೆಲ್ಲ ಸ್ವಖುಷಿ ಹೇಳಿಕೆಯಲ್ಲಿ ಇವಂದೇ ಅಂತ ಅವರು ಇವರೇ ತೋರಿಸಿದ್ರು ನಮಗೆ ಮನೆ, ಇವರೇ ಕರ್ಕೊಂಡು ನಮ್ಗೆ ಇವರೇ ಬರಕ್ ಹೇಳಿದ್ರು, ಇವರೇ ತೋರಿಸಿದ್ರು ಅಂತ ಹೇಳ್ತಾ ಇದ್ದಾರೆ. ವೆರಿಫೈ ಮಾಡ್ತೀವಿ ಅದು ಕರೆಕ್ಟ್ ಆಗಿ ನೋಡಿ. ಈಗ ಸದ್ಯಕ್ಕೆ ನಮಗೆ ಟೆಕ್ನಿಕಲಿ ಎವಿಡೆನ್ಸ್ ಅಂದ್ರೆ ಮೇಲ್ನೋಟಕ್ಕೆ ನಮ್ಮ ಪ್ರೈಮ್ ಆಫೀಸ್ ಅವ್ನ ಇನ್ವಾಲ್ವ್ಮೆಂಟ್ ಇದೆ ಅಂತ ಕಂಡು ಬಂದಿದ್ದಕ್ಕೇನೆ ಅವನಿಗೆ ಕನ್ಫರ್ಮ್ ಮಾಡ್ಕೊಂಡು ಅರೆಸ್ಟ್ ಮಾಡಿ. ಫಸ್ಟ್ ತನಿಖೆ ಮಾಡಿ ನೀವೇನು ವಿಚಾರಣೆ ಮಾಡಿದಾಗ ನಾವು ಸ್ವಯಂ ಪ್ರೇರಿತ ಒಪ್ಕೊಂಡ್ರ ನಾವು ಹೌದು ತಪ್ಪು ಮಾಡಿದ್ದೀನಿ ಅಂತ ಅರೆಸ್ಟ್ ಮಾಡಿದೀವಿ. ಒಪ್ಕೊಂಡಿದ್ದಾರೆ ಸ್ವಖುಷಿ ಹೇಳಿಕೆಯಲ್ಲಿ ಅದನ್ನು ತನಿಖೆಯಲ್ಲಿ ತಗೋತಾ ಇದೀವಿ. ಅದರಲ್ಲಿ ಭಟ್ಕಳು ಆ ಕಡೆ ಈ ಕಡೆ ಎಲ್ಲ ನಾವು ಹೋಗಿದ್ವಿ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಯಾವ್ದು ಪ್ರಕರಣ ಸದ್ಯಕ್ಕೆ ನಾವು ವೆರಿಫೈ ಮಾಡಿದಾಗ ಯಾವ್ದು ಪ್ರಕರಣ ದಾಖಲಾಗಿಲ್ಲ. ಬಟ್ ಇವ್ರು ಹೋಗಿದ್ರ ಬಗ್ಗೆ ನಮ್ಗೆ ಇದರಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಕಂಡು ಬಂದಿದೆ. ಬಟ್ ಅದನ್ನ ನಾವು ಕೂಲಂಕುಷವಾಗಿ ಮಾಡ್ತೀವಿ. ನಮಗೆ ಮೇನ್ ಇವನು ಇನ್ವಾಲ್ವ್ಮೆಂಟ್ ಇರೋದನ್ನ ವೆರಿಫೈ ಮಾಡಬೇಕಾಗಿತ್ತು ಇಲಾಖೆಯವನಾಗಿರೋದಕ್ಕೆ. ಸೊ ಅದನ್ನ ಕರೆಕ್ಟ್ ಆಗಿ ವೆರಿಫೈ ಮಾಡಿನೇ ಇವತ್ತು ಅವನಿಗೆ ಅರೆಸ್ಟ್ ಮಾಡಿದ್ದೀವಿ. ರಿಲೇಷನ್ ಅಂತೂ ಅಲ್ಲ, ಸೇಮ್ ಕಮ್ಯುನಿಟಿ ಪರಿಚಯ ಅಂತ ಹೇಳ್ತಾರೆ. ಮಲ್ಲೇಶ್ ಮನೇಲಿ ಅದೇ ಅಡಿಕೆ ದುಡ್ಡು ಬಂದಿರುತ್ತೆ, ಅವ್ರ ಮನೇಲಿ ದುಡ್ಡಿದೆ ಅಂತೇಳಿ ಇವನೇ ಹೇಳಿದ ಅಂತ ಅವರು ಈಗ ಸದ್ಯಕ್ಕೆ ಆರೋಪಿಗಳೇ ಹೇಳಿದ್ದಕ್ಕೆ ಅದನ್ನ ವೆರಿಫೈ ಮಾಡಿದಾಗ ನಮ್ಗೆ ಸದ್ಯಕ್ಕೆ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಯಾರ ಮೇಲೆ ಇಲ್ಲ ಅವ್ರ ಸಂಬಂಧಿಕರು ಎಲ್ಲ ವೈಷಮ್ಯನೂ ಇಲ್ಲ, ಎಂಥದೂ ಇಲ್ಲ. ಇವ್ರ ತೋಟದಲ್ಲಿ ಮನೆ ಇತ್ತು ಅಷ್ಟೇ. 3 ಡೋರ್ ಇಲ್ಲ, ಅದಕ್ಕೆ ಫ್ರಂಟ್ ಡೋರ್ ಒಂದಿದೆ. ಹಳೆ ಮನೆ ಹೊಸ ಮನೆ ಕಟ್ತಾ ಇದಾರೆ, ಫ್ರಂಟ್ ಡೋರ್ ಒಂದಿದೆ. ಫ್ರಂಟ್ ಡೋರ್ಗೆ ಹೋಗಿ ಚಿಲ್ಕ ಹಾಕಿದ್ದಾರೆ. ಹಿಂದಿನ ಡೋರ್ ಅವ್ರ ಒಳಗಲ್ಲ ಬೋಲ್ಟ್ ಹಾಕೊಂಡಿದ್ದಾರೆ. ಹಳೆ ಮನೆ, ಹಳೆ ಡೋರ್, ಸಿಂಗಲ್ ಡೋರ್ ಇರ್ತಾವಲ್ಲ ಕಟ್ಟಿಗೆ ಆ ತರದ್ದು. ಅಲ್ಲಿ ಹೋಗಿ ದೊಡ್ಡ ಜಂಬಿಟ್ಟಿಗೆ ತಗೊಂಡು ಅದೇನ್ ಲಾಕ್ ಚಿಲ್ಕ ಹಾಕಿರ್ತಾರಲ್ಲ ಅದಕ್ಕೆ ಬೀಸಾಕಿದ್ದಾರೆ. ಅದು ಚಿಲ್ಕ ಒಳಗೆ ಕಿತ್ಕೊಂಡು ಕಲ್ಲು ಹೋಗಿ ಒಳಗೆ ಬಿದ್ದೈತಿ. ಆಮೇಲೆ ಎಂಟ್ರೆ ಇದರಲ್ಲಿ ಕಾಂತೇಶ್ ನಾನು ಏನು ಕೆಲಸ ಮಾಡ್ತಾ ಇಲ್ಲ, 10th ಮಾಡಿ ಬಿಟ್ಟಿದ್ದಾನೆ. ಇದೇ ತರ ಅಲ್ಲಿ ಗೌಂಡಿ ಕೆಲಸ ಮತ್ತೆ ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಓಡಾಡ್ತಾ ಇದ್ದವನು. ಅಜಯ್ನು ಏನು ಇಲ್ಲ, ಅವರೆಲ್ಲ ಅಜಯ್ ಮತ್ತೆ ನಾಗರಾಜ್ ಇಬ್ರು ಗೌಂಡಿ ಕೆಲಸ ಮಾಡೋರು. ಪೂರ್ತಿ ಏನು 10th ಬಂತ ಓದ್ಕೊಂಡ್ಬಿಟ್ಟು ಗೌಂಡಿ ಕೆಲಸ ಮಾಡ್ತಾ ಇದ್ರು. ಏನು ಅಜಯ್ನು ಭಾಗಿಯಾಗಿದ್ದಾನೆ. ನಮ್ಮ ಹಿಂದೂ ಇಲ್ಲಿ ಒಂದು 307 ನಲ್ಲಿ ನಮ್ಮ ಹಾವೇರಿ ರೂರಲ್ ಪೊಲೀಸ್ ಸ್ಟೇಷನ್ ನಲ್ಲಿ 307 ನಲ್ಲಿ ಅಜಯ್ ಅನ್ನೋನು ಹಿಂದೆ ಭಾಗಿಯಾಗಿದ್ದಾನೆ. ಅವನು ಒಂದು ಸ್ವಲ್ಪ ದಿವಸ ಇದರಲ್ಲಿ ಇದ್ಕೊಂಡು ಕಸ್ಟಡಿಯಲ್ಲಿ ಇದ್ದು ಬಂದಿದ್ದಾನೆ. ಆಮೇಲೆ ಇವರೆಲ್ಲ ಇದು ಗೊತ್ತಾಯ್ತು. ಬಟ್ ಇದು ಹಿಂದೆ 307 ಅಲ್ಲಿ ನಮ್ಮ ಪೊಲೀಸ್ ಕಾನ್ಸ್ಟೇಬಲ್ ಇಲ್ಲ, ಇಲ್ಲಿ ಡಿಸಾಪ್ಸ್ ಹತ್ರ ಒಂದು ಸ್ಟಾಬಿಂಗ್ ಆಗಿತ್ತು ಅಂತ 2024 ಅಲ್ಲಿ. ಇನ್ನೊಂದು ಈಗ ನವೆಂಬರ್ ಅಲ್ಲಿ ಆಗಿತ್ತು, 26 ನವೆಂಬರ್ ಅಲ್ಲಿ ಒಂದು ಕಳ್ತನ ಆಗಿತ್ತು ಧಾರವಾಡದಲ್ಲಿ. ಅಲ್ಲೂ ಈ ಟೀಮ್ ಯಾವುದು ಕಾಂತೇಶ, ಅಜಯ್, ನಾಗರಾಜ್ ಮತ್ತೆ ರಘು ಇವರೆಲ್ಲ ಅಲ್ಲಿ ಹೋಗಿದ್ದಾರೆ ಒಂದ್ ಮನೆಗೆ. ಅದು ಗೊತ್ತಾಗಿದೆ.